ಇದು ನಮ್ಮ ಡಿಕಾಂಪೋಸಿಷನ್ ನ ಮೊದಲ ಪ್ರಕ್ರಿಯೆ. ಆ ಹೊಗೆ ಬರ್ತಿರೋದು ಅಷ್ಟು ಹೀಟ್ ಜನರೇಟ್ ಆಗಿದೆ ಅದರಲ್ಲಿ. ಆ ಹೊಗೆ ಯಾಕೆ ಬರುತ್ತೆ ಅಂದ್ರೆ ಡಿಕಾಂಪೋಸಿಷನ್ ಪ್ರಕ್ರಿಯೆ ನಡೀತಾ ಇರುತ್ತೆ. ತಿಂಗಳಿಗೆ ಒಂದು 900ರಿಂದ 1100 ಟನ್ ಅಷ್ಟು ದಿನಕ್ಕೆ 1-2 ಗಾಡಿ ಲೋಡ್ ಆಗ್ತಾ ಇರ್ತದೆ. ಸುಮಾರು 8 ಟನ್ ಅಷ್ಟು ಆರ್ಗ್ಯಾನಿಕ್ ಮ್ಯಾಟರ್ ಭೂಮಿಗೆ ಸೇರಿಸಿದ್ರೆ ನಿಮಗೆ ಒಂದು ವರ್ಷಕ್ಕೆ 0.1% ಅಷ್ಟು ಆರ್ಗ್ಯಾನಿಕ್ ಕಾರ್ಬನ್ ಮೇಂಟೈನ್ ಆಗುತ್ತೆ. ಪ್ರಸಾದ ಕೊಟ್ಟರೆ ಆಗಲ್ಲ ಭೂಮಿಗೆ. ಹೆಚ್ಚಿನ ರೀತಿಯಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಹಾಕಿದ್ರೆ ಇದು ಯಾವುದೇ ರೀತಿಯ ಕೆಮಿಕಲ್ಸ್ ಇಲ್ಲ, ಸೈಂಟಿಫಿಕ್ ಆಗಿ ಡಿಕಂಪೋಸ್ ಮಾಡಿ ಇದರಿಂದ 7ರಿಂದ 8 ಐಟಮ್ ಇರ್ತದೆ. ಹಸುವಿನಲ್ಲಿ ಮುಕ್ಕೋಟಿ ದೇವರುಗಳಿರ್ತದೆ ಅಂದ್ರೆ ನಥಿಂಗ್ ಬಟ್ ಮೈಕ್ರೋಬ್ಸ್. ನಮಸ್ತೆ ಎಲ್ಲ ರೈತ ಬಾಂಧವ್ರಿಗೆ. ನನ್ನ ಹೆಸರು ರಾಧಾಕೃಷ್ಣ ಅಂತ. ನಾನು ಒಬ್ಬ MSc ಕೃಷಿ ಪದವೀಧರ. ಕಳೆದ 4 ವರ್ಷಗಳಿಂದ ಭೂಮಿಯ ಫಲವತ್ತತೆ ಬಗ್ಗೆ ಕೆಲಸ ಮಾಡ್ತಿದ್ದೀನಿ. ಅಂದರೆ ಒಂದು ಲಾರ್ಜ್ ಸ್ಕೇಲಲ್ಲಿ ವೈಜ್ಞಾನಿಕವಾಗಿ ಒಂದು ಕಾಂಪೋಸ್ಟನ್ನು ಪ್ರಿಪೇರ್ ಮಾಡ್ತಿದ್ದೀವಿ. ಮಣ್ಣಿನ ಫಲವತ್ತತೆ ಬಗ್ಗೆ ಅಂದರೆ ಅದ್ರ ಬಗ್ಗೆ ಒಂದು ಅರಿವು ಮೂಡಿಸುವ ಕಾರ್ಯ ಕೂಡ ಮಾಡ್ತಾ ಇದ್ದೀವಿ. ಸೊ ಒಂದು ಪುರಂದರದಾಸರು ಒಂದು ಮಾತು ಹೇಳ್ತಾರೆ, ಮಣ್ಣಿಂದ ಕಾಯ ಮಣ್ಣಿಂದ ಜೀವ, ಮಣ್ಣಿಲ್ಲದೆ ಆಧಾರವಿಲ್ಲಯ್ಯ ಅಂತ ಪುರಂದರದಾಸರು ಆವಾಗಲೇ ಹೇಳಿದ್ದಾರೆ. ಒಬ್ಬರು US ಎಕ್ಸ್ ಪ್ರೆಸಿಡೆಂಟ್ ಹೇಳ್ತಾರೆ, ಸೊ ದ ನೇಷನ್ ದಟ್ ಡೆಸ್ಟ್ರಾಯ್ಸ್ ಸಾಯಿಲ್ ಡೆಸ್ಟ್ರಾಯ್ಸ್ ಇಟ್ ಸೆಲ್ಫ್ ಅಂತ. ಅಂದರೆ ಒಂದು ದೇಶವನ್ನು ನಾಶ ಮಾಡಬೇಕಂದ್ರೆ ಆ ದೇಶದ ಒಂದು ಮಣ್ಣನ್ನು ನಾಶ ಮಾಡಿದ್ರೆ ಸಾಕು ಅಂತ. ಮನುಷ್ಯನ ಆರೋಗ್ಯಕ್ಕೆ ಮತ್ತು ಭೂಮಿಯ ಆರೋಗ್ಯಕ್ಕೆ ನೇರವಾದ ಸಂಬಂಧ ಇದೆ. ಸೊ ನಾವೇನು ತಿಂತೀವೋ 95% ಭೂಮಿಯಿಂದ ಬರೋದ್ರಿಂದ ಭೂಮಿಯ ಫಲವತ್ತತೆ ಕಾಪಾಡಿಕೊಂಡ್ರೆ ನಮ್ಮ ಜೀವನ ಕೂಡ ಹೆಲ್ತಿ ಆಗಿರ್ತದೆ. ಮೊನ್ನೆ ಒಂದು ಪಬ್ಲಿಷ್ ಒಂದು ರಿಪೋರ್ಟ್ ನೋಡ್ತಿದ್ದೆ. ಅದರಲ್ಲಿ ನಮ್ಮ ಕರ್ನಾಟಕ ಗೌರ್ಮೆಂಟ್ ಪಬ್ಲಿಷ್ ಮಾಡಿರೋ ಒಂದು ಪ್ರಕಾರ ನಮ್ಮ ಕರ್ನಾಟಕದ ಸುಮಾರು 50% ಅಷ್ಟು ಭೂಮಿ ಫಲವತ್ತತೆಯನ್ನು ಕಳ್ಕೊಂಡಿದೆ. ಇದು ಹಿಂಗೆ ಮುಂದುವರೆದ್ರೆ ಅದು ಅಗ್ರಿಕಲ್ಚರ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳ್ತಿದ್ದಾರೆ. ಇದು ಒಂದು ನಿಜವಾಗ್ಲೂ ಆತಂಕಕಾರಿಯಾದ ಒಂದು ಸಂಗತಿ. ನಾನು ಮೂಲತ್ವ ಕೋಲಾರಿಂದ ಬಂದವನು. ಸೊ ನಮಗೆ ಟೊಮೊಟೊ ಮತ್ತು ಮ್ಯಾಂಗೋ ಮ್ಯಾಕ್ಸಿಮಮ್ ನಾವು ಬೆಳಿತೀವಿ. ಸೊ ಮೊದಲೇನು ಮಾಡ್ತಿದ್ವು, ಇವಾಗ ನಾವು ನಮ್ಮ ತಂದೆಯವರೆಲ್ಲ ವ್ಯವಸಾಯ ಮಾಡಬೇಕಾದ್ರೆ ಯೂಶಲಿ ನಮ್ಮ ಹತ್ರ ಒಂದಷ್ಟು ಹಸು ಕುರಿಗಳಿರೋವು, ಅದನ್ನು ನಾವು ಯೂಶಲಿ ಭೂಮಿಗೆ ಸೇರಿಸಿ ಅದಾದಮೇಲೆ ಇನಾರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಕೂಡ ಆಗ್ತಾ ಇದ್ವು. ಬಟ್ ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ ನಾವು ಇನಾರ್ಗ್ಯಾನಿಕ್ ಫರ್ಟಿಲೈಸರ್ನ ಎಷ್ಟು ಹೇಳ್ತೀವೋ ಆ ರೆಕಮೆಂಡೇಶನ್ಗಿಂತ ಜಾಸ್ತಿ ಆಗ್ತಾ ಇದ್ವಿ. ಜೊತೆಗೆ ಏನು ಆರ್ಗ್ಯಾನಿಕ್ ಮ್ಯಾಟ್ರ್ ಭೂಮಿಗೆ ಸೇರಿಸ್ಬೇಕಾಗಿದೆಯೋ ಅದು ಸೇರಿಸ್ತಾ ಇಲ್ಲ. ಅದರಿಂದ ಬರ್ತಾ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಅಂದರೆ ಸಾವಯವ ಇಂಗಾಲ ಸಾಯಿಲಲ್ಲಿ ಏನಿರಬೇಕು ಅದು ಕಮ್ಮಿ ಆಗ್ತಾ ಇದೆ. ಇವತ್ತು ಕೋಲಾರದ ಸಾಯಿಲಲ್ಲಿ ಆ ರಿಪೋರ್ಟ್ ನೋಡಿದ್ರೆ ಭಯ ಆಗುತ್ತೆ. ಇವಾಗ 0.4 0.3ವರೆಗೂ ಬಂದಿದೆ. ಇನ್ನೊಂದು ಇದೇ ಕಂಟಿನ್ಯೂ ಆದರೆ 0.3ಗಿಂತ ಕಮ್ಮಿ ಆದರೆ ಆ ಒಂದು ಭೂಮಿ ಫಲವತ್ತತೆ ಕಳೆದುಕೊಂಡು ಯಾವುದೇ ಬೆಳೆ ಬೆಳೆಯೋಕ್ಕೆ ಯೋಗ್ಯಕರ ಅಲ್ಲ. ಅದು ಇಟ್ಸ್ ಆಲ್ಮೋಸ್ಟ್ ಬ್ಯಾರನ್ ಅಂದರೆ ಬರಡಾಗುವ ಒಂದು ಸ್ಥಿತಿಗೆ ಬಂದು ನಿಂತಿದೆ. ಸೊ ಆ ನಿಟ್ಟಿನಲ್ಲಿ ಎಲ್ಲ ರೈತರು ಇದನ್ನು ಮನಗೊಂಡು ಭೂಮಿಯ ಫಲವತ್ತತೆ ಬಗ್ಗೆ, ಸಾವಯವ ಇಂಗಾಲವನ್ನು ಜಾಸ್ತಿ ಮಾಡೋದ್ರ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಡಬೇಕಾಗುತ್ತೆ. ಸಾವಯವ ಇಂಗಾಲವನ್ನು ಹೆಂಗೆ ಜಾಸ್ತಿ ಮಾಡೋದು? ನೇರವಾಗಿ ಇದು ಸಾಯಿಲ್ ಫರ್ಟಿಲಿಟಿ ಮೇಲೆ ಅಂದರೆ ಫಲವತ್ತತೆ ಮೇಲೆ ಹೆಚ್ಚಿನ ರೀತಿಯಲ್ಲಿ ಅವಲಂಬಿಸಿರ್ತದೆ. ಒಂದು ಸೈಂಟಿಫಿಕ್ ಕ್ಯಾಲ್ಕುಲೇಷನ್ ಪ್ರಕಾರ 1 ಎಕರೆಗೆ ಸುಮಾರು 8ರಿಂದ 10 ಟನ್ನಷ್ಟು ಸಾವಯವ ಆರ್ಗ್ಯಾನಿಕ್ ಮ್ಯಾಟ್ರನ್ನು ಭೂಮಿಗೆ ಸೇರಿಸ್ಬೇಕಾಗ್ತದೆ. ಅಂದರೆ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ನು, 1 ಗುಂಟೆಗೆ 200ರಿಂದ 250 kg ಅಷ್ಟು ಆರ್ಗ್ಯಾನಿಕ್ ಮ್ಯಾಟ್ರ್ ಹಾಕಬೇಕಾಗ್ತದೆ. ಅಂದರೆ 1 ಎಕರೆಗೆ 40 ಗುಂಟೆ ಇದೆ. 40 ಗುಂಟೆ ಅಂದರೆ 200 kg ಅನ್ಕೊಂಡು ಕೂಡ ಸುಮಾರು 8 ಟನ್ನಷ್ಟು ಆರ್ಗ್ಯಾನಿಕ್ ಮ್ಯಾಟ್ರ್ ಭೂಮಿಗೆ ಸೇರಿಸಿದ್ರೆ ನಿಮಗೆ ಒಂದು ವರ್ಷಕ್ಕೆ 0.1% ಅಷ್ಟು ಆರ್ಗ್ಯಾನಿಕ್ ಕಾರ್ಬನ್ ಮೇಂಟೈನ್ ಆಗುತ್ತೆ. ಇವತ್ತು 0.5 ಇದೆ ನಿಮ್ಮ ಸಾಯಿಲಲ್ಲಿ, ಮತ್ತೆ ನೀವು ಇವೆಲ್ಲ ಪ್ರಾಕ್ಟೀಸಸ್ ಮಾಡಿದ್ರೆ 0.6 ಆಗ್ಬೋದು. ಅಂದರೆ 0.1% ಅಷ್ಟು ಆರ್ಗ್ಯಾನಿಕ್ ಕಾರ್ಬನ್ನು ಜಾಸ್ತಿ ಆಗುತ್ತೆ. ಅದಕ್ಕೆ ನೀವು ಯಾವುದೇ ಗೊಬ್ಬರ ಆಗ್ಬೋದು, ಚೆನ್ನಾಗಿ ಕಲಿತಿರುವ ಒಂದು ಆರ್ಗ್ಯಾನಿಕ್ ಮ್ಯಾಟ್ರನ್ನು ಭೂಮಿಗೆ ಎಸೆನ್ಷಿಯಲ್ ಆಗಿ ಆಡ್ ಮಾಡುವಂಥ ಒಂದು ಅನಿವಾರ್ಯತೆ ಇದೆ. ಪ್ರಸಾದ ಕೊಟ್ಟರೆ ಆಗಲ್ಲ ಭೂಮಿಗೆ. ಹೆಚ್ಚಿನ ರೀತಿಯಲ್ಲಿ ಆರ್ಗ್ಯಾನಿಕ್ ಮ್ಯಾಟ್ರ್ ಹಾಕಿದ್ರೇ ಅದು ಸಾಯಿಲ್ ಒಂದು ಭೌತಿಕ ಗುಣಧರ್ಮ ಚೇಂಜ್ ಆಗಿ ಮೈಕ್ರೋಬಿಯಲ್ ಪಾಪ್ಯುಲೇಷನ್ ಜಾಸ್ತಿ ಆಗಿ ನಾವೇನು ಕಲ್ತಿರೋ ಗೊಬ್ಬರ ಕೊಡ್ತೀವೋ ದಟ್ ಆಕ್ಟ್ಸ್ ಫೀಡ್ ಫಾರ್ ದಿ ಮೈಕ್ರೋಬ್ಸ್, ಅದು ಫುಡ್ಡಾಗಿ ಕನ್ವರ್ಟ್ ಆಗುತ್ತೆ. ನಾವು ಎಟ್ಕೋ ರೀತಿಯಲ್ಲಿ ಬಲ್ಕ್ ಆಗಿ ಕೊಡೋ ಒಂದು ಕಾರ್ಯ ಮಾಡ್ತಿದ್ದೀವಿ. ಕೆಲವು ಕಸ್ಟಮರ್ಸ್ಗೆ ಈ ಅರ್ಬನ್ ಕಸ್ಟಮರ್ಸ್ ಇರ್ಬೋದು, ಇಲ್ಲ ಈ ಕಾಫಿ ಎಸ್ಟೇಟ್ಸ್ ಇರ್ಬೋದು, ಈ ಪಾಲಿ ಹೌಸಸ್ ಇರ್ಬೋದು, ಒಳಗೆ ಟ್ರಕ್ಸು ಯಾವಾಗ ಹೋಗೋಕ್ಕಾಗಲ್ಲ ಅಂತ ಅವ್ರಿಗೆ ನಾವು ಅದನ್ನು ಸೈಂಟಿಫಿಕ್ ಆಗಿ ಡಿಕಂಪೋಸ್ ಆದಮೇಲೆ ಅದನ್ನು ಸೀವ್ ಮಾಡಿ, ಇಲ್ಲೆಲ್ಲ ನೋಡ್ತಿರ್ಬೋದು, ಇದೆಲ್ಲ ಗಿರಡಿ ಮಾಡಿ ಅದಕ್ಕೆ ಎನ್ರಿಚ್ ಮಾಡಿ ಅದನ್ನು ಬ್ಯಾಗ್ ಮಾಡಿ ಅದನ್ನು ನಾವು ಕಸ್ಟಮರ್ ತಲುಪ್ತಾ ಇದ್ದೀವಿ. ಇದರಲ್ಲಿ ಇದು ಯಾವುದೇ ರೀತಿಯ ಕೆಮಿಕಲ್ಸ್ ಇಲ್ಲ,
ಸೈಂಟಿಫಿಕ್ ಆಗಿ ಡಿಕಂಪೋಸ್ ಮಾಡಿ ಇದರಿಂದ 7ರಿಂದ 8 ಐಟಮ್ ಇರ್ತದೆ. ಈ ಸೈಂಟಿಫಿಕ್ ಆಗಿ ಡಿಕಂಪೋಸ್ ಆದ್ಮೇಲೆ ಇದನ್ನ ಬ್ಯಾಗ್ ಮಾಡಿ ಕೆಲವು ಕಸ್ಟಮರ್ಸ್ಗೆ ಕಳಿಸ್ತೀವಿ. ಅದಿದ್ರೆ ಅದು ಕಾಸ್ಟ್ ಇರುತ್ತೆ. ಆಬ್ವಿಯಸ್ಲಿ ಲೂಸ್ಗಿಂತ ನಾವು ಪ್ಯಾಕ್ ಮಾಡಿ ಮಾಡಿದ್ರೆ ಡೆಫಿನೆಟ್ ಆಗಿ ಕಾಸ್ಟ್ ಜಾಸ್ತಿ ಆಗುತ್ತೆ. ಬಟ್ ನಮ್ಮ ಉದ್ದೇಶ ಆಡಿಂಗ್ ಮೋರ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಟು ದ ಸಾಯಿಲ್ ಅಂಡ್ ಇಟ್ ಶುಡ್ ಬಿ ಅಫೋರ್ಡಬಲ್ ಫಾರ್ ದ ಮನಿ. ಗೊಬ್ಬರ ಬಲ್ಕ್ ಆಗಿ ಆಗಬೇಕು. ಬಲ್ಕ್ ಆಗಿ ಗೊಬ್ಬರ ಆಗಬೇಕಂದ್ರೆ ಕಾಸ್ಟ್ ಅಫೋರ್ಡಬಿಲಿಟಿ ಇರಬೇಕು. ಅದ್ರ ಮೇಲೆ ಕೆಲಸ ಮಾಡಿ ನಾನು ಒಂದು 7-8 ಏಕರ್ಸ್ ಅಲ್ಲಿ ಲಾರ್ಜ್ ಸ್ಕೇಲ್ ಅಲ್ಲಿ ಡಿಕಂಪೋಸ್ ಮಾಡಿ ಎತ್ಕೋ ರೀತಿಯಲ್ಲಿ ಫಾರ್ಮರ್ಸ್ಗೆ ಸಪ್ಲೈ ಮಾಡ್ತಿದ್ದೀವಿ. ಇದು ನಮ್ಮ ಡಿಕಂಪೋಸಿಷನ್ ನ ಮೊದಲ ಪ್ರಕ್ರಿಯೆ. ಕೃಷಿ ತ್ಯಾಜ್ಯ ಒಂದು 7-8 ಐಟಮ್ಸ್ ಅನ್ನ ಬೇರೆ ಬೇರೆ ಕಡೆಯಿಂದ ತರಿಸಿ ಇವಾಗ ಕೌಡಂಗ್ ಸ್ಲರಿಯನ್ನ ಮತ್ತೆ ಡಿಕಂಪೋಸರ್ ನ ಹಾಕಿ ಅದನ್ನ ನಾವು ಹೀಟ್ ಮಾಡ್ತಿದ್ದೀವಿ. ನನ್ಗೆ ಏನ್ ಮಾಯಿಶ್ಚರ್ ಪರ್ಸೆಂಟೇಜ್ ಬೇಕಾದ್ರೆ ಅಷ್ಟು ಮಾಯಿಶ್ಚರ್ ಪರ್ಸೆಂಟೇಜ್ ಮತ್ತೆ ಟೆಂಪರೇಚರ್ ಅಷ್ಟಿರುತ್ತೆ. ಇದಕ್ಕೆ ನಾವು ಸ್ಲರಿ ಆಡ್ ಮಾಡ್ಬಿಟ್ಟು ಹೈಟ್ ಮಾಡಿ ಕ್ಲೋಸ್ ಮಾಡಿ ಮತ್ತೆ ಒಂದು ವಾರ ಇದನ್ನು ಮುಟ್ಟಲ್ಲ. ಇದಾದ್ಮೇಲೆ ಮತ್ತೆ ಏನ್ ಮಾಡ್ತೀವಿ, ಮತ್ತೆ ಟರ್ನ್ ಮಾಡಿ ಪ್ರತಿಕ್ರಿಯೆ ನಡೀತಾ ಇರ್ತದೆ. ಸೊ ಇದಕ್ಕೆ ನೀವು ನೋಡಿರ್ಬೋದು ಕ್ರ್ಯಾಶ್ ಆಶು, ಕೋಕೋ ಪಿಟ್ಟು, ಫಾರ್ಮ್ ವೇಸ್ಟು, ಕಾಟನ್ ವೇಸ್ಟು, ಹರ್ಬಲ್ ವೇಸ್ಟ್ ಇವೆಲ್ಲ ಬೇರೆ ಬೇರೆ ಕಡೆಯಿಂದ ತರಿಸಿ ಇದನ್ನು ನಾವು ಹಾಕ್ತಿರ್ತೀವಿ. ಏನ್ ಸರ್ ಇಲ್ಲಿ ಕಾಂಪೋಸ್ಟ್ನೆಲ್ಲ ಫುಲ್ ಗುಡ್ಡೆ ಮಾಡಿಟ್ಟಿದ್ದೀರಾ, ಆಮೇಲೆ ಪೈಪ್ಗಳೆಲ್ಲ ಹಾಕಿದ್ದೀರಾ ಸರ್ ಮೇಲ್ಗಡೆ ತೂತು ಇದೆಲ್ಲ ಮಾಡಿ ಹಾಕಿದ್ದೀರಾ ಪೈಪ್ನ. ಯಾವ ಸ್ಟೇಜ್ ಅಲ್ಲಿ ಇದೆ ಸರ್ ಇದು? ಇದನ್ನ ವಿಂಡ್ರೋ ಸಿಸ್ಟಮ್ ಆಫ್ ಕಾಂಪೋಸ್ಟಿಂಗ್ ಅಂತಾರೆ. ಅಂದ್ರೆ ಏರೋಬಿಕ್ ಡಿಕಂಪೋಷನ್ ಪ್ರೋಸೆಸ್ ಅಲ್ಲಿ ವಿಂಡ್ರೋಸ್ ಮಾಡ್ತೀವಿ. ವಿಂಡ್ರೋ ಯಾಕೆ ಮಾಡ್ತೀವಿ ಅಂದ್ರೆ ಯಾವುದೇ ಒಂದು ಡಿಕಂಪೋಷನ್ಗೆ ಏರೋಬಿಕ್ ಮಾಡ್ಬೇಕಾದ್ರೆ ಅದಕ್ಕೆ ಪ್ರಾಪರ್ ಆಗಿರೋ ಒಂದು ತೇವಾಂಶ ಮತ್ತೆ ಆ ಹೀಟ್ ಜನರೇಷನ್ ಆಗಬೇಕು. ಅದ್ರ ಜೊತೆಗೆ ಗಾಳಿನೂ ಆಡಬೇಕು. ನೀವೆಲ್ಲ ನೋಡಿರ್ಬೋದು ಆ ಪೈಪ್ಸ್ ಇಲ್ಲಿ ಹಾಕಿರೋದೇನಂದ್ರೆ ಒಳಗೆಲ್ಲ ಅದಕ್ಕೆ ಒಂದು ನಾವು ನೀರ್ನ ಬಿಡಕ್ಕೂ ಹೆಲ್ಪ್ ಆಗುತ್ತೆ. ಸ್ಲರಿನೂ ಒಳಗೆ ಅದರಿಂದಾನೇ ಬಿಡ್ತೀವಿ. ಮತ್ತೆ ಅದರಿಂದ ಗಾಳಿ ಕೂಡ ಮೇಲೆ ಬರುತ್ತೆ. ಅಂದ್ರೆ ಏರೇಷನ್ ಆಗಿದ್ರೇನೆ ಅದು ನಿಮ್ಗೆ ಸ್ಮೆಲ್ ಬರಲ್ಲ. ನೀವು ಆವಾಗಲೇ ಡಿಕಂಪೋಸ್ ಪ್ರೋಸೆಸ್ ಟರ್ನ್ ಮಾಡೋಗಿ ನೋಡಿದ್ರೆ ಯಾವುದೇ ಥರದ ಸ್ಮೆಲ್ ಬರ್ತಿರ್ಲಿಲ್ಲ. ಅವೆಲ್ಲ ಬರಬಾರ್ದು ಅಂದ್ರೆ ಈ ಸೈಂಟಿಫಿಕ್ ಆಗಿ ಈ ಡಿಕಂಪೋಷನ್ ಪ್ರೋಸೆಸ್ಸು ಮಾಡೋದು ಬಹಳಷ್ಟು ಅನಿವಾರ್ಯ ಇರ್ತದೆ. ಇಲ್ಲಿ ನೋಡಿ, ಮೊದಲು ಬ್ರೌನ್ ಇದ್ದಿದ್ದನ್ನ ಇಲ್ಲಿ ನೋಡಿದ್ರೆ ನಿಮ್ಗೆ ಇವಾಗ ಇದೆಲ್ಲ ಇದು ಫಂಗಲ್ ಗ್ರೋತ್. ಇದು ಅಂದ್ರೆ ಮೈಕ್ರೋಬ್ಸ್ ಡಿಕಂಪೋಸ್ ಮಾಡ್ತಿದೆ. ಇದೆಲ್ಲ ಹುಲ್ಲು. ಈ ಹುಲ್ಲು ಇವಾಗ ಡಿಕಂಪೋಸ್ ಆಗ್ತಾ ಇದೆ. ಇದು ಬೇರೆ ಪ್ಲಾಂಟ್ ಬೇಸ್ಡ್ ವೇಸ್ಟ್ ಅದೆಲ್ಲ ಡಿಕಂಪೋಸ್ ಆಗ್ತಾ ಇದೆ. ಇಲ್ಲಿ ನೀವು ನೋಡಿದ್ರೆ ಕೈ ಇಟ್ಟರೆ ನಿಮಗೆ ಕೈ ಸುಡ್ತದೆ. ಇದು ನೋಡ್ರಿ ಕೈ ಸುಡ್ತದೆ. ಇಟ್ ಈಸ್ ನೀವು ಕೈ ಬಿಸಿ ನಿಮ್ಗೆ ಬಿಸಿ ಇರ್ತದೆ. ಇವೆಲ್ಲ ಆಲ್ರೆಡಿ ಬ್ಲಾಕ್ ಆಗ್ತಾ ಇದೆ. ಅಂದ್ರೆ ಆ ಪ್ರಕ್ರಿಯೆ ನಡೀತಾ ಇದೆ. ಇದಕ್ಕೆ ಒಂದು ಸರ್ಟೈನ್ ಡಿಗ್ರಿಗಿಂತ ಮಾಯಿಶ್ಚರ್ ಕಮ್ಮಿ ಆದ್ರೆ ಅವು ಮತ್ತೆ ಕೆಲಸ ಮಾಡಲ್ಲ. ಅಂದ್ರೆ ಆ ಮಾಯಿಶ್ಚರ್ ಹಾಕಕ್ಕೆ ನಾವು ಪೈಪ್ಗಳಿಂದ ನೀರಾದ್ರೂ ಬಿಡ್ತೀವಿ, ಇಲ್ಲ ಕೌಡಂಗ್ ಸ್ಲರಿ ಹರಿದು ಬಿಡ್ತೀವಿ ಮಾಡಿ ಅದನ್ನ ಕಂಟಿನ್ಯೂಸ್ ಆಗಿ ಟರ್ನ್ ಮಾಡ್ತಾ ಇರ್ತೀವಿ. ಇವು ಕೆಲವು ಮಳೆ ಇದ್ದಾಗ ಏನ್ ಮಾಡ್ತೀವಿ ಅಂದ್ರೆ ಇವಾಗ ಟಾರ್ಪಲ್ ಅಲ್ಲಿ ಹಾಕಿರೋದು ಕಾಣಿಸ್ತದೆ ನಿಮ್ಗೆ. ಅದು ಟಾರ್ಪಲ್ ತೆಗೆದಿದ್ದೀವಿ ನೋಡಿ, ಹಿಂದೆ ಕಾಣಿಸ್ತಿರೋದು. ಆ ಮಳೆ ಟೈಮಲ್ಲಿ ಆ ಟಾರ್ಪಲ್ ಹಾಕಿ ಮುಚ್ತೀವಿ. ಯಾಕಂದ್ರೆ ನನಗೆ ಸರ್ಟೈನ್ ಡಿಗ್ರಿಗಿಂತ ಟೆಂಪರೇಚರ್ ಕಮ್ಮಿ ಆದ್ರೆ ಆ ಡಿಕಂಪೋಷನ್ ಪ್ರಕ್ರಿಯೆ ಲೇಟ್ ಆಗುತ್ತೆ. ಅದಕ್ಕೆ ಇವೆಲ್ಲ ಪ್ರೋಸೆಸ್ ನ ಫಾಲೋ ಮಾಡ್ತೀವಿ. ಮೈಕ್ರೋಬ್ಸು, ಸ್ಲರಿ, ಟೆಂಪರೇಚರು, ಏರಿಯೇಷನ್, ಮಾಯಿಶ್ಚರು ಇವೆಲ್ಲ ನೀವು ಒಂದು ಒಳ್ಳೆಯ ಕಾಂಪೋಸ್ಟ್ ಬೇಕಂದ್ರೆ ಇದನ್ನೆಲ್ಲ ಎಷ್ಟೆಷ್ಟು ಬೇಕು ಅನ್ನೋದನ್ನ ನೋಡ್ಕೊಂಡು ಆ ರೀತಿಯಾಗಿ ನಾವು ಆಕ್ಷನ್ ಮಾಡೋದು ಬಹಳಷ್ಟು ಮುಖ್ಯ ಪಾತ್ರ ವಹಿಸ್ತದೆ ಒಂದು ಒಳ್ಳೆಯ ಕಾಂಪೋಸ್ಟ್ ಪ್ರಿಪೇರ್ ಮಾಡ್ಬೇಕಾದ್ರೆ. ನನ್ನ ಕಾಂಪೋಸ್ಟ್ ಯಾರ್ಡ್ ಅಲ್ಲಿ ಇವಾಗ ಕಂಟಿನ್ಯೂಸ್ ಆಗಿ ಟರ್ನಿಂಗ್ ನಡೀತಾ ಇದೆ. ಅಂದ್ರೆ ಎವ್ರಿ 1 ತಿಂಗಳಿಗೊಂದು ಟೈಮು ಡಿಪೆಂಡ್ಸ್ ಅಪಾನ್ ದ ಮಾಯಿಶ್ಚರ್ ಟೆಂಪರೇಚರ್ ನೋಡ್ಕೊಂಡು ನಾವು ಟರ್ನಿಂಗ್ ಮಾಡ್ತಾ ಇರ್ತೀವಿ. 4ನೇ ಟರ್ನ್ ಆಗ್ತಾ ಇದೆ ಈ ಲಾಟ್ಗೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಎಲ್ಲೂ ನಿಮಗೆ ಸ್ಮೆಲ್ ಬರಲ್ಲ. ಯಾಕಂದ್ರೆ ಬೇರೆ ಇದ್ರಲ್ಲಿ ನೋಡಿರ್ಬೋದು ನಿಮಗೆ ಸ್ಮೆಲ್ ಬರುತ್ತೆ, ವಾಸನೆ ಬರುತ್ತೆ ಅಂತ ಯಾವುದೇ ಇರಲ್ಲ. ಯಾಕಂದ್ರೆ ನಾವು ಸೈಂಟಿಫಿಕ್ ಆಗಿ ಏರೋಬಿಕ್ ಡಿಕಂಪೋಸಿಷನ್ಗೆ ಅದಕ್ಕೆ ಬೇಕಾಗಿರೋ ಒಂದು ಮಾಯಿಶ್ಚರು, ಟೆಂಪರೇಚರು, ಏರೇಷನ್ ಈ 3 ಕೊಟ್ಟು ಕರೆಕ್ಟ್ ಆಗಿ ಮಾಡಿಸ್ತಿದ್ರೆ ಇದು ಒಳ್ಳೆ ಒಂದು ಸಂಪತ್ಭರಿತವಾದ ಕಾಂಪೋಸ್ಟ್ ಆಗುತ್ತೆ. ನೀವು ಇಲ್ಲಿ ಬರ್ಬೋದು, ಇಲ್ಲಿ ನೋಡ್ಬೋದು ಹೀಟ್ ಜನರೇಟ್ ಆಗಿರೋದು. ಯಾಕೆಂದ್ರೆ ಥರ್ಮೋಫಿಲಿಕ್ ಟೆಂಪರೇಚರ್ ಆದಾಗ ಸುಮಾರು 60ರಿಂದ 70 ಡಿಗ್ರಿ ಅಷ್ಟು ಟೆಂಪರೇಚರ್ಗೆ ಹೋದಾಗ ನಿನಗೆ ಅಲ್ಲಿರೋ ಯಾವ್ದಾದ್ರು ಒಂದು ಕಳೆದ ವೀಡ್ ಸೀಡ್ಸ್ ಅಂತಾರಲ್ಲ ಅವೆಲ್ಲ ಕಂಪ್ಲೀಟ್ ಆಗಿ ನಾಶ ಆಗುತ್ತೆ. ಸೊ ಚೆನ್ನಾಗಿ ಕಲ್ತಿರ್ತದೆ. ಇದೊಂದು 70% ಅಷ್ಟು ಕಲ್ತಿದೆ, ಡಿಕಂಪೋಸ್ ಆಗಿದೆ. ಇದು ಇನ್ನೂ ಒಂದು ಸರಿ ಸುಮಾರು ಒಂದು 3-4 ಟರ್ನ್ ಕೊಟ್ಟಾಗ ಇದು ಸಂಪತ್ಭರಿತ ಆಗಿ ಚೆನ್ನಾಗಿ ಡಿಕಂಪೋಸ್ ಆಗಿ ಹೀಟ್ ಜನರೇಟ್ ಆಗೋದು ನಿಂತೋದ್ಮೇಲೆ ರೈತರು ಕೊಡ್ಬೋದು. ಕೆಮಿಕಲ್ಸ್ ಯಾವುದು ಇದರಲ್ಲಿ ಇರಲ್ಲ, ಯಾವುದೇ ತರದ ಹೆವಿ ಮೆಟೀರಿಯಲ್ಸ್ ಇರಲ್ಲ. ಇಲ್ಲಿ ನೀವು ಕಾಣ್ಬೋದು ಎಲ್ಲೂ ವೀಡ್ಸ್ ಕೂಡ ಜನರೇಟ್ ಆಗಲ್ಲ. ಸೈಂಟಿಫಿಕ್ ಆಗಿ ನಾವು ಡಿಕಂಪೋಸ್ ಮಾಡ್ತೀವಿ. ಏನ್ ಸರ್ ವೀಡ್ಸ್ ಜನರೇಟ್ ಆಗಲ್ಲ ಅಂದ್ರೆ ಏನದ್ರ ಅರ್ಥ? ಅಂದ್ರೆ ಯಾವುದೇ ಒಂದು ಕಾಂಪೋಸ್ಟ್ ಅನ್ನ ನಾವು ಏರೋಬಿಕ್ ಡಿಕಂಪೋಷನ್ ಏನಂತಾರೆ, ಅದರಲ್ಲಿ ನೀವು ಸೈಂಟಿಫಿಕ್ ಆಗಿ ಮಾಡಿದ್ರೆ ಒಂದು ಹೆಚ್ಚಿನ ರೀತಿಯಲ್ಲಿ ಸುಮಾರು 70 ಡಿಗ್ರಿ ಅಷ್ಟು ಮೇಲೆ ಟೆಂಪರೇಚರ್ ಹೋದ್ರೆ ಯಾವುದೇ ಕಳೆದ ಒಂದು ಸೀಡ್ಸ್ ಇದ್ರೆ ಅದು ನಾಶ ಆಗುತ್ತೆ. ಹಂಗಾಗಿ ನಿಮ್ಗೆ ಯಾವುದೇ ತರಹದ ಕಳೆ ಬರೋ ಚಾನ್ಸಸ್ ಇರಲ್ಲ. ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಹೊಗೆ ಬರ್ತಿದೆ. ಆ ಹೊಗೆ ಬರ್ತಿರೋದು ಅಷ್ಟು ಹೀಟ್ ಜನರೇಟ್ ಆಗಿದೆ ಅದರಲ್ಲಿ. ನೀವು ನೋಡ್ತಾ ಇರ್ಬೋದು ಅಲ್ಲಿ ಹೊಗೆ ಕಾಣಿಸ್ತಿರೋದು. ಆ ಹೊಗೆ ಯಾಕೆ ಬರುತ್ತೆ ಅಂದ್ರೆ ಡಿಕಂಪೋಸಿಷನ್ ಪ್ರಕ್ರಿಯೆ ನಡೀತಾ ಇರುತ್ತೆ. ನೋಡ್ತಿರ್ಬೋದು ಅಲ್ಲಿ ಹೊಗೆ ಬರ್ತಿರೋದು.
ಸೊ ಅದು ಡಿಕಾಂಪೋಷನ್ ಪ್ರಕ್ರಿಯೆ ನಡೀತಿರೋದ್ರಿಂದ ಅದು ಬರುತ್ತೆ. ಅವಾಗ ಯಾವುದೇ ವೀಡ್ ಸೀಡ್ಸ್ ಇದ್ರೂ ಕೂಡ ಅದು ಬರ್ನ್ ಆಗೋಗುತ್ತೆ. ಈ ಕಾಂಪೋಸ್ಟ್ ಬಳಸಿರೋ ರೈತರ ತೋಟದಲ್ಲಿ ಕಳೆಗಳು ಬರಲ್ಲ ಅನ್ನೋದು ನಿಮ್ಮ ವಾದ? 95% ಕಳೆ ಬರೋದಿಲ್ಲ. ಅದರಿಂದಾನೇ ನನ್ನ ಒಂದು ಅದು ಕೂಡ ಒಂದು ಸ್ಪೆಷಲ್ ಉಪಯೋಗ ರೈತರಿಗೆ. ಬೇರೆ ತಿಪ್ಪೆ ಗೊಬ್ಬರ ಹಾಕಿದ್ರೆ ಅದರಲ್ಲಿ ಬಹಳಷ್ಟು ಕಳೆ ಬರುತ್ತೆ. ಅದಕ್ಕೆ ಇವತ್ತು ಲೇಬರ್ ಇವತ್ತಿನ ದಿವಸದಲ್ಲಿ ಹೆಚ್ಚಾಗಿ ಸಿಗೋದಿಲ್ಲ. ಆ ಕಳೆ ತೆಗಿಯೋದಕ್ಕೆ ಸಖತ್ ಕಾಸ್ಟ್ ಆಗುತ್ತೆ. ಸೊ ಇವೆಲ್ಲ ರೈತರಿಗೆ ಅನುಕೂಲ ಯಾವತ್ತೂ ಇದ್ದೇ ಇರುತ್ತೆ. ಒನ್ ಟೈಮ್ ನಾವು ಸೀವೀಡ್ ಎಲ್ಲ ಹಾಕಿ ಅದನ್ನ ಆದ್ಮೇಲೆ ಮತ್ತೆ ಈ ಯಾವ ಫಾರ್ಮರ್ಗೆ ಏನ್ ನೀಡ್ ಇದೆ ಅಂತ ಇಲ್ಲಿ ಇವಾಗ ಪೊಮೊಗ್ರಾನೇಟ್ ಕಳಿಸ್ತಾ ಇದ್ದೀವಿ. ಈ ನಡುವೆ ನೀವು ಹೆಚ್ಚಿನ ರೀತಿಯಲ್ಲಿ ಕೇಳಿದಿರಿ ವ್ಯಾಮ್ ಅಂದ್ರೆ ವ್ಯಾಸ್ಕ್ಯುಲರ್ ಅರ್ಬಸ್ಕ್ಯುಲರ್ ಮೈಕೋರೈಜಾ ಬಾರಿ ಒಳ್ಳೇದು ಅಂತ ಹೇಳಿದಕ್ಕೋಸ್ಕರ ಲೋಡ್ ಮಾಡೋಕ್ ಮೊದಲು ವ್ಯಾಮ್ನ ಇವಾಗ ಇದು ಮಿನಿಮಮ್ 1 ಎಕರೆಗೆ 4 kg ಇಲ್ಲ 5 kg ಲೆಕ್ಕದಲ್ಲಿ ಮಿನಿಮಮ್ 8 ರಿಂದ 10 kg ಅಷ್ಟು ನಾನು ವ್ಯಾಮ್ ಅನ್ನ ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಅದನ್ನ ಲೋಡ್ ಮಾಡ್ತೀವಿ. ಆ ಲೋಡ್ ಮಾಡೋಕ್ ಮೊದಲು ಚೆನ್ನಾಗಿ ಕಲ್ತಿರ್ತದೆ. ಪ್ಲಸ್ ಇದನ್ನ ಮಾಯಿಶ್ಚರ್ ಏನಾದ್ರು ಇದ್ರೆ ಅದನ್ನ ಸ್ವಲ್ಪ ಲೆವೆಲ್ ತಂದು ಅದಾದ್ಮೇಲೆ ನಾವು ಹಿಂಗೆ ಟ್ರಕ್ಸ್ ಅಲ್ಲಿ ಲೋಡ್ ಮಾಡಿ ರೈತರಿಗೆ ಹೋಗುತ್ತೆ. ತಿಂಗಳಿಗೆ ಒಂದು 900 ರಿಂದ 1100 ಟನ್ ಅಷ್ಟು ಮ್ಯಾಕ್ಸಿಮಮ್ ಬಲ್ಕೆ ಮಾಡ್ತೀವಿ. ರೈತರಿಗೆ ದೊಡ್ಡ ರೈತರಿಗೆ ಅದನ್ನ ಮತ್ತೆ ನಾವು ಜಲ್ಡಿ ಹಿಡಿದು ಅದಕ್ಕೆ ಬೇರೆ ಬೇರೆ ಹಾಕಿ ಪ್ಯಾಕಿಂಗ್ ಕಾಸ್ಟು ಇಲ್ಲ ಪ್ಯಾಕಿಂಗ್ ಕಾಸ್ಟು ಆಪರೇಷನಲ್ ಕಾಸ್ಟ್ ಕಮ್ಮಿ ಮಾಡಿ ಎಟ್ಕೂ ರೀತಿಯಲ್ಲಿ ಬಲ್ಕ್ ಆಗಿ ರೈತರಿಗೆ ತಲುಪಿಸೋ ಕಾರ್ಯ ಮಾಡ್ತಾ ಇದೀವಿ. ಸೊ ಇದರಲ್ಲಿ ಏನು ಅಂದ್ರೆ ರಿಯಲ್ ವ್ಯಾಲ್ಯೂ ಪರ್ ಮನಿ. ಸೊ ಬಲ್ಕ್ ಆಗಿ ಅವರು ಅಷ್ಟೇ ಒಂದ್ ಕಡೆ ಅನ್ಲೋಡ್ ಮಾಡ್ಕೊಂಡು ಎಲ್ಲಿ ಬೇಕೋ ಅಲ್ಲಿ ಹಾಕೊಳ್ತಾರೆ. ಸೊ ಏನಂತ ಕಾಸ್ಟ್ ಅವ್ರಿಗೆ ಜಾಸ್ತಿ ಬೀಳಲ್ಲ. ಹಂಗಾಗಿ ಜಾಸ್ತಿ 20 ಟನ್ನು 10 ಟನ್ 20 ಟನ್ ಜಾಸ್ತಿ ಮೇಲೆ ಜಾಸ್ತಿ ಬೇಕಾದವ್ರಿಗೆ ಹಿಂಗೆ ಬಲ್ಕ್ ಆಗಿ ಮಾಡಿ ಕಳಿಸ್ತಾ ಇರ್ತೀವಿ. ಹಿಂಗೆ ನಿರಂತರವಾಗಿ ಹಿಂಗೆ ದಿನಕ್ಕೆ 1-2 ಗಾಡಿ ಹಿಂಗೆ ಲೋಡ್ ಆಗ್ತಾ ಇರ್ತದೆ. ಇದ್ರ ಕೆಪಾಸಿಟಿ ಸರ್ ಗಾಡಿದು? ಇದ್ರದ್ದು ಆಲ್ಮೋಸ್ಟ್ ಒಂದು 25 ರಿಂದ 30 ಟನ್. ಇದು 12 ವೀಲರ್ ಅಂತಾರೆ. ಒಂದು 30 ಟನ್ ವರೆಗೂ ಇದರಲ್ಲಿ ಹಿಡಿಸ್ತದೆ. ಇದಕ್ಕಿಂತ ಚಿಕ್ಕ ಗಾಡಿ 20 ಟನ್ ಹಿಡಿಸ್ತದೆ. ಅದಕ್ಕಿಂತ ಇನ್ನ ಚಿಕ್ಕ ಗಾಡಿ 6 ವೀಲರ್ ಅಂತಾರೆ, ಅದು ಒಂದು 10 ರಿಂದ 11 ಟನ್ ಹಿಡಿಸ್ತದೆ. ಸೊ 10 ಟನ್ಗಿಂತ ಜಾಸ್ತಿನೇ ತಗೊಳ್ಳೋರ್ಗೆ ಮಾತ್ರ ಹಿಂಗೆ ಬಲ್ಕ್ ಆಗಿ ನಾನು ಮಾಡಿ ಕಳ್ಸೋದು. 10 ಟನ್ ತಗೊಳ್ಳೋರಿಗೆ 10 ಟನ್ ತಗೊಳ್ಳೋರಿಗೆ ಇನ್ನೊಂದು 6 ವೀಲ್ ಟಿಪ್ಪರ್ ಅಂತ ಬರುತ್ತೆ, ಆ ಟಿಪ್ಪರ್ ಅಲ್ಲಿ ಕಳಿಸ್ತೀನಿ. ಇನ್ ಕೆಲವೆಲ್ಲ ಸ್ವಲ್ಪ ದೂರ ಹೋಗೋರು ಇಲ್ಲಿಂದ ಬಳ್ಳಾರಿ, ರಾಯಚೂರು, ಬೇರೆ ಈ ಕಡೆ ಎಲ್ಲ ಹೋಗುತ್ತೆ, ಅನಂತಪುರ ಆ ಕಡೆ ಎಲ್ಲ ಏನ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ಲಾರಿಗಳಲ್ಲಿ ಹೋಗುತ್ತೆ. 100 ರಿಂದ 105 ಕಿಲೋಮೀಟರ್ ಇರೋಂಥವ್ರಿಗೆ ನನಗೆ ಟಿಪ್ಪರ್ ಬೆಸ್ಟು. ಅದರಿಂದ ದೂರ ಹೋಗ್ಬೇಕಾದ್ರೆ ಟ್ರಾನ್ಸ್ಪೋರ್ಟ್ ಅನ್ನ ಕಮ್ಮಿ ಮಾಡಕ್ಕೆ ನಾವು ಲಾರಿಗಳಲ್ಲಿ ಆ ಕಡೆಯಿಂದ ಎಲ್ಲಾದ್ರೂ ಇಲ್ಲಿ ಸಿಮೆಂಟ್ ಏನಾದ್ರು ಎತ್ಕೊಂಡ್ ಬಂದಿರ್ತವೆ, ಆ ಲಾರಿಗಳಲ್ಲಿ ರಿವರ್ಸ್ ಲಾಜಿಸ್ಟಿಕ್ಸ್ ಅಲ್ಲಿ ಹಾಕಿ ಕಳಿಸ್ತೀವಿ. ಸೊ ಹಂಗಾಗಿ ಟ್ರಾನ್ಸ್ಪೋರ್ಟ್ ಕಾಸ್ಟ್ನು ಆಪ್ಟಿಮೈಸ್ ಮಾಡಿ, ಪ್ರಾಡಕ್ಟ್ ಕಾಸ್ಟ್ನು ಆಪ್ಟಿಮೈಸ್ ಮಾಡಿ ಹೆಚ್ಚಿನ ರೀತಿಯಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಅನ್ನ ಭೂಮಿಗೆ ಸೇರಿಸುವಂತ ಕಾರ್ಯದಲ್ಲಿ ನಿರತವಾಗಿ ಮಾಡ್ತಾ ಇದೀವಿ. ಅದನ್ನ ವ್ಯಾಲ್ಯೂ ಕೊಡ್ತಾ ಇದೀವಿ. ಸಣ್ಣ ರೈತರಿಗೆ ಮನವಿ ಯಾರು ಅಂದ್ರೆ ಈ ರಾಗಿ, ಭತ್ತ, ಈ ಕಬ್ಬು ಬೆಳೆಯುವಂತವ್ರಿಗೆ, ನಿಮ್ಮ ಫಾರ್ಮ್ ಅಲ್ಲೇ ನಿಜವಾಗ್ಲೂ ತ್ಯಾಜ್ಯ ಸಿಗ್ತಾ ಇರ್ತದೆ. ಅದನ್ನ ನೀವೇ ಡಿಕಾಂಪೋಸ್ ಮಾಡ್ಕೊಂಡು ಒಳ್ಳೆ ಉತ್ಕೃಷ್ಟವಾದ ಒಂದು ಗೊಬ್ಬರ ಮಾಡ್ಕೊಂಡು ನೀವೇ ಉಪಯೋಗಿಸ್ಕೋಬಹುದು. ಅದಕ್ಕೆ ಒಂದು ಸ್ವಲ್ಪ ಪೇಷನ್ಸ್ ಬೇಕು. ಮೊದಲೆಲ್ಲ ವೇಸ್ಟ್ ಡಿಕಾಂಪೋಸರ್ಸ್ ಅವೆಲ್ಲ ಗೊತ್ತಿರಲಿಲ್ಲ. ಇವಾಗ ಆ ವೇಸ್ಟ್ ಡಿಕಾಂಪೋಸರ್ಸ್ ಬಂದಿದೆ, ಅದನ್ನ ನೀವೇ ಮಲ್ಟಿಪ್ಲೈ ಮಾಡ್ಕೋಬೇಕು. ಆ ಮಲ್ಟಿಪ್ಲೈ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಒಂದು ಕಡೆ ಎಲ್ಲ ಉಡ್ಡೆ ಹಾಕಿ ಅದಕ್ಕೆ ನೀವು ನಿಮ್ಮ ಹತ್ರ ಸಿಗೋ ಗಂಜಲ ಮತ್ತೆ ಕರುಗಳಿದ್ರೆ ಹಸುಗಳಿದ್ರೆ ಅದರಲ್ಲಿ ಸಿಗೋ ಒಂದು ಗಂಜಲ ಮತ್ತೆ ಸಗಣಿಯನ್ನ ಮಿಕ್ಸ್ ಮಾಡಿಬಿಟ್ಟು ಸ್ಲರಿ ಮಾಡಿ ಅದ್ರ ಮೇಲೆ ಹೊಡೆದು ಅದಕ್ಕೆ ಒಂದು ಸ್ವಲ್ಪ ಉಷ್ಣಾಂಶ ಮತ್ತೆ ತೇವಾಂಶ ಗಾಳಿ ಆಡೋಂಗ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಏರೋಬಿಕ್ ಡಿಕಂಪೋಸಿಷನ್ ಅಲ್ಲಿ ಫಾಸ್ಟ್ ಆಗಿ ಡಿಕಂಪೋಸ್ ಆಗುತ್ತೆ. ಈ ಸಣ್ಣ ಇಳುವರಿದಾರರು ಹೆಚ್ಚಿನ ರೀತಿಯಲ್ಲಿ ಆಹಾರ ಧಾನ್ಯಗಳನ್ನು ಬೆಳೆಯೋರು, ಸೊ ನಿಮ್ಮ ಗೊಬ್ಬರವನ್ನ ನಿಮ್ಮ ಫಾರ್ಮರಲ್ಲಿ ನೀವೇ ಮಾಡ್ಕೋಬೇಕು. ಇಲ್ಲಾಂದ್ರೆ ಮುಂದೆ ನಿಮ್ಮ ಇದರಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಇಲ್ಲ ಅಂದ್ರೆ ನೀವು ವ್ಯವಸಾಯ ಮಾಡೋಕ್ಕಾಗಲ್ಲ. ಬರೋ ರೋಗ ರುಜಿನಗಳೆಲ್ಲ ಅದೇ ಬರುತ್ತೆ. ಇದೊಂದು ಮಾಡ್ಕೋಬೇಕು. ಎರಡನೇದೇನು ಅಂದ್ರೆ ಸೊ ಕ್ರಾಪ್ ರೊಟೇಷನ್ ಮಾಡಿ, ರಾಗಿ ಆದ್ಮೇಲೆ ದ್ವಿದಳವರ್ಧಕ ಹೋಗಿ ರೊಟೇಷನ್ ಮಾಡಿ ಸನ್ನೆಂಬಂತದ್ದು ಹಾಕಿ ಮತ್ತೆ ಅದನ್ನೇ ಭೂಮಿಗೆ ಸೇರಿಸಿ ಫಲವತ್ತತೆ ಜಾಸ್ತಿ ಮಾಡ್ಕೊಳ್ಳಿ. ಮೂರನೇದಾಗಿ 95% ನ್ಯೂಟ್ರಿಯೆಂಟ್ಸ್ ಗಿಡಕ್ಕೆ ಏನು ಬೇಕಾಗಿರುತ್ತೋ ಅದೆಲ್ಲ ಟಾಪ್ ಸಾಯಿಲ್ ಅಲ್ಲಿ ಇರ್ತದೆ. ಮೇಲಿನ ಒಂದು 5 ರಿಂದ 6 ಸೆಂಟಿಮೀಟರ್ ಅಲ್ಲಿ ಹೆಚ್ಚಿನ ರೀತಿಯಲ್ಲಿ ಎಲ್ಲಾ ಪೋಷಕಾಂಶ ಗಿಡ ಬೇಕಾಗಿರೋದು ಅಲ್ಲೇ ಇರುತ್ತೆ. ಸೊ ಅದನ್ನ ಈ ಎರೋಜನ್ ಅಂದ್ರೆ ಹೆಚ್ಚಿನ ರೀತಿಯಲ್ಲಿ ಮಳೆ ಬಿದ್ದಾಗ ಸಾಯಿಲ್ ಎರೋಜನ್ ಆಗಿ ಅದು ಕೊಚ್ಕೊಂಡು ಹೋಗುವಂತ ಪ್ರಸಂಗಗಳು ಬೇಜಾನಾಗ್ತಾ ಇದೆ. ದಯವಿಟ್ಟು ಬದುಗಳನ್ನ ಹಾಕೊಳ್ಳಿ, ಮಲ್ಚಿಂಗ್ ಮಾಡಿ, ಯಾವತ್ತು ಹೊದಿಕೆಯನ್ನು ಇಟ್ಟಿರ್ರಿ. ನಿಮ್ಮ ಸವಕಳಿ ಆಗದಿದ್ರೆ ಮುಂದಿನ ಫಲವತ್ತತೆ ನೀವು ಕಾಪಾಡ್ಕೋಬಹುದು. ಇವೆಲ್ಲ ಸಣ್ಣ ಸಣ್ಣ ವಿಚಾರಗಳಾದ್ರೂ ಕೂಡ ರೈತರು ಅನಿವಾರ್ಯವಾಗಿ ಫಾಲೋ ಮಾಡಬೇಕಾದ ಒಂದು ಪರಿಸ್ಥಿತಿ ಬಂದಿದೆ. ಮೊದ್ಲೇನ್ ಮಾಡ್ತಿತ್ತು, ನಾವು ಸಾವಯವ ಗೊಬ್ಬರ ಹಾಕ್ದಿದ್ರೆ ಚಲ್ತಾ ಅಂತ ಒಂದು ಆಟಿಟ್ಯೂಡ್ ಇತ್ತು. ಇವಾಗ ಅದಾಗಲ್ಲ. ಇದನ್ನ ಹೆಚ್ಚಿನ ರೀತಿಯಲ್ಲಿ ಯು ಹ್ಯಾವ್ ಟು ಆಡ್ ಮೋರ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಟು ದ ಸಾಯಿಲ್. ಸೊ ನೌ ಇಟ್ ಈಸ್ ಅ ಮ್ಯಾಂಡೇಟ್, ನಾಟ್ ಅನ್ ಆಪ್ಷನ್. ಇದು ಒಂದು ಹಸುವಿನ ಸಗಣಿ. ಬೇಸಿಕಲಿ ನಾವು ಒಂದು 70% ಅಷ್ಟು ನಾಟಿ ಹಸುವಿನ ಸಗಣಿನೇ ಯೂಸ್ ಮಾಡ್ತೀವಿ. ಅದ್ರದ್ದು ಉದ್ದೇಶ ಏನು ಅಂದ್ರೆ ಈ ಒಂದು ಹಸುವಿನ ಅದಕ್ಕೆ 4 ಹೊಟ್ಟೆ ಇರುತ್ತೆ. ಆಕ್ಚುಲಿ ಆ 4 ಹೊಟ್ಟೆಯಲ್ಲಿ ಇಟ್ ಕಾಲ್ಡ್ ಎಸ್ 4 ಲೋಬ್ಸ್. ಇದರಿಂದ ಏನು ಹಸಿ ಸಗಣಿ ಬರುತ್ತೆ, ಆ ಸಗಣಿ ಜೊತೆಗೆ
ಸಾವಿರಾರು ಮೈಕ್ರೋಬ್ಸ್ ಇರುತ್ತೆ. ಇವಾಗ ನಾವೇನು ಹೇಳ್ತೀವಿ, ಒಂದು ಹಸುವಿನಲ್ಲಿ ಮುಕ್ಕೋಟಿ ದೇವ್ರುಗಳಿರ್ತವೆ ಅಂದರೆ ನಥಿಂಗ್ ಬಟ್ ಮೈಕ್ರೋಬ್ಸ್. ಸೊ ದಿರ್ ಇಸ್ ದ ಓನ್ಲಿ ಅನಿಮಲ್ ಇನ್ ದ ವರ್ಲ್ಡ್ ವೇರ್ ಇವತ್ತು ಗ್ರಾಸ್ ತಿಂದ್ರೆ ನಾಳೆ ಬೆಳಗ್ಗೆ ಅವ್ರಿಗೆ ಅದು ಸಗಣಿಯಾಗಿ ಆಚೆ ಬರುತ್ತೆ. ಅಂದ್ರೆ ಆ ಗಟ್ಟಿಗೆ ಅಷ್ಟು ಪವರ್ ಇರುತ್ತೆ, ಅದನ್ನ ಅದನ್ನ ಡೈಜೆಸ್ಟ್ ಮಾಡಿ ಗ್ರಾಸ್ನ ಮತ್ತೆ ಆ ಸಗಣಿಯಾಗಿ ಆಚೆ ಹೊರಹಾಕುವಂತ ಒಂದು ಪ್ರಕ್ರಿಯೆಗೆ. ಸೊ ಅದಕ್ಕೆ ಆ ಸಗಣಿ ಏನು ಹೊರಗೆ ಬರುತ್ತೆ, ಫ್ರೆಶ್ ಸಗಣಿಯಲ್ಲಿ ಸಾವಿರಾರು ಮೈಕ್ರೋಬ್ಸ್ ಇರುತ್ತೆ, ಅಂದ್ರೆ ಕೋಟಿ ಜೀವಾಣುಗಳು ಮೈಕ್ರೋಬ್ಸ್ ಇರುತ್ತೆ. ಅದು ನಾವು ಪ್ಲಾಂಟ್ ಬೇಸ್ಡ್ ಯಾವುದೇ ಒಂದು ಮೆಟೀರಿಯಲ್ಗೆ ಹಾಕಿದ್ರೆ ಅದನ್ನ ಡಿಗ್ರೇಡ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಹಸಿ ಸಗಣಿಯನ್ನ ನಾವು ತರಿಸಿ ಅದಕ್ಕೆ 1:4 1:5 ನೀರು ಹಾಕಿ ಚೆನ್ನಾಗಿ ಕಲಸಿ ಇದನ್ನ ಸ್ಲರಿ ಮಾಡಿ, ಈ ಸ್ಲರಿಯನ್ನ ಡಿಕಾಂಪೋಸರ್ ಜೊತೆಗೆ ಮಿಕ್ಸ್ ಮಾಡಿ ಎರಡನ್ನೂ ನಾನು ಹೊಸ ಫ್ರೆಶ್ ಮೆಟೀರಿಯಲ್ಗೆ ಸ್ಪ್ರೇ ಮಾಡಿಸ್ತೀವಿ. ಇಲ್ಲಿ ನೀವು ನೋಡ್ತಿರ್ಬೋದು, ಈ ನೊರೆ ಯಾಕೆ ಬರ್ತಿದೆ ಅಂದ್ರೆ ಈ ಮೈಕ್ರೋಬ್ಸ್ ಉಸಿರಾಡ್ತಿರೋದು, ಅಂದ್ರೆ ಜೀವಾಣುಗಳು ನಮ್ಮ ಕಣ್ಣಿಗೆ ಕಾಣಿಸದೇ ಇರೋ ಏನು ಜೀವಾಣುಗಳಿದೆ ಆ ಜೀವಾಣುಗಳು ಉಸಿರಾಡ್ತಿರೋದ್ರಿಂದ, ಏರೇಷನ್ ಆಗ್ತಿರೋದ್ರಿಂದ ನಿಮ್ಗೆ ಅದು ನೊರೆ ಬರ್ತಿರೋದು. ಯಾವಾಗ ನಮ್ಮ ಲಾಟ್ಗೆ ಪ್ಲಾಂಟ್ ಬೇಸ್ಡ್ ವೇಸ್ಟ್ಗೆ ನಾವು ಹೊಡಿತೀವೋ, ಈ ಡಿಕಾಂಪೋಸೇಷನ್ಗೆ ನಾವು ಸ್ವಲ್ಪ ಮಾಯಿಶ್ಚರು ಏರೇಷನ್ ಕೊಟ್ಟರೆ ಅವು ಸಂತತಿ ಉತ್ಪನ್ನ ಜಾಸ್ತಿಯಾಗಿ ಅದನ್ನು ತಿನ್ನೋ ಕೆಲಸ ಮಾಡ್ತವೆ, ಡಿಕಾಂಪೋಸೇಷನ್ ಶುರುವಾಗುತ್ತೆ. ದಿಸ್ ಇಸ್ ದ ಮೋಸ್ಟ್ ಎಕನಾಮಿಕಲ್ಲು. ರೈತರು ಇದನ್ನು ಡೆಫಿನೆಟ್ ಆಗಿ ಅಳವಡಿಸ್ಕೋಬಹುದು. ನಿಮ್ಮ ಪ್ಲಾಂಟ್ ಬೇಸ್ಡ್ ಯಾವುದೇ ನಿಮ್ಮದು ಕಸ ಕಡ್ಡಿ ಫಾರ್ಮಲ್ ಏನು ವೇಸ್ಟ್ ಬರುತ್ತಲ್ಲ ಅದಕ್ಕೆಲ್ಲನೂ ನಿಮ್ಮ ಒಂದು ಫ್ರೆಶ್ ಸಗಣಿ ಜೊತೆಗೆ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ನೀವು ಅದ್ರ ಮೇಲೆ ಸ್ಪ್ರೇ ಮಾಡಿ, ನೀವು ಸ್ಪ್ರೇ ಮಾಡಿ ಅವೆಲ್ಲ ಒಂದು ಮಿಷನರಿ ಇಲ್ಲ ಅಂದ್ರೆ ಕೂಡ ಅದನ್ನ ಅದ್ರ ಮೇಲೆ ಚೆಲ್ಲಿ, ಆ ಚೆಲ್ಬಿಟ್ಟು ನೀವು ಅದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಚೆಲ್ಬಿಟ್ಟು ಅದ್ರ ಮೇಲೆ ಮಣ್ಣು ಮುಚ್ಚಿ ಒಂದು ಟರ್ನ್ ಕೊಟ್ಟು ಇಟ್ಬಿಟ್ರು ಕೂಡ ನಿಮಗೆ ಆ ಡಿಕಾಂಪೋಷನ್ ಪ್ರಕ್ರಿಯೆ ಫಾಸ್ಟ್ ಆಗುತ್ತೆ. ಭೂಮಿಗೆ ಏನ್ ಬೇಕೋ ಕೊಡೋದು ಅದು ನಮ್ಮ ಕರ್ತವ್ಯ, ಬೆಳೆ ಬೆಳೆಸೋದು ಅದು ಭೂಮಿಯ ಕರ್ತವ್ಯ ಹೊರತು ನಮ್ಮ ಕರ್ತವ್ಯ ಅಲ್ಲ. ಭೂಮಿಗೆ ಏನ್ ಬೇಕೋ ಅದನ್ನ ಕೊಡೋದು ನಮ್ಮ ಕರ್ತವ್ಯ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಭೂಮಿಗೆ ಮೈನ್ ನಾವು ನೋಡ್ಕೋಬೇಕಾದ್ರೆ ಚೆನ್ನಾಗಿ ನೋಡ್ಕೋಬೇಕಾಗ್ತದೆ. ಅದರಲ್ಲಿ ಭೂಮಿ ಒಂಥರ ಮಗು ಇದ್ದಂಗೆ, ಅದೇನು ಕೊಟ್ಟರು ತಿಂತದೆ. ನೀವು ಇನ್ಆರ್ಗ್ಯಾನಿಕ್ ಕೊಟ್ಟರು ತಿಂತದೆ, ಆರ್ಗ್ಯಾನಿಕ್ ಕೊಟ್ಟರು ತಿಂತದೆ, ವಿಷ ಕೊಟ್ಟರು ತಿಂತದೆ. ಸೊ ನಾವು ಹೆಚ್ಚಿನ ರೀತಿಯಲ್ಲಿ ಇವಾಗ ವಿಷ ಕೊಡ್ತಿದ್ದೀವಿ. ಸೊ ಅದನ್ನ ಸ್ವಲ್ಪ ಕಮ್ಮಿ ಮಾಡಿ ಆರ್ಗ್ಯಾನಿಕ್ ಮ್ಯಾಟರ್ನ ಹೆಚ್ಚಿನ ರೀತಿಯಲ್ಲಿ ಸೇರಿಸಬೇಕಾಗುತ್ತೆ. ಭೂಮಿ ಫಲವತ್ತತೆ ಬಗ್ಗೆ ಒತ್ತು ಕೊಡೋನು 4 ಅಂಶಗಳ ಮೇಲೆ ಹೆಚ್ಚಿನ ರೀತಿ ಕಾನ್ಸಂಟ್ರೇಟ್ ಮಾಡಬೇಕಾಗ್ತದೆ. ಅದನ್ನ 4 M's ಅಂತಾರೆ. ಒಂದು ಮಾಯಿಶ್ಚರ್, ಅಂದ್ರೆ ಭೂಮಿ ತೇವಾಂಶ ಇಟ್ಕೋಬೇಕು. ಮತ್ತೆ ಮಲ್ಚು, ಒದಿಕೆ, ಮಾಯಿಶ್ಚರು, ಮಲ್ಚು, ಮೈಕ್ರೋಬ್ಸು. ಅಂದ್ರೆ ಈ ಮಾಯಿಶ್ಚರು ಮಲ್ಚನ್ ಮೈಂಟೈನ್ ಮಾಡಿ ಸಾಯಿಲ್ ಅಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಇದ್ರೆ, ಮ್ಯಾಟರ್ ಅಂದ್ರೆ ಇವು 3 ಇದ್ರೆ, ಮಾಯಿಶ್ಚರು, ಮಲ್ಚು, ಮ್ಯಾಟರ್, ಈ 3 ಇದ್ರೆ ಜೀವಾಣುಗಳು ಆಟೋಮೆಟಿಕ್ ಆಗಿ ಡೆವಲಪ್ ಆಗುತ್ತೆ. ಯಾವಾಗ ಜೀವಾಣುಗಳು ಸೂಕ್ಷ್ಮ ಜೀವಿಗಳು ಜಾಸ್ತಿ ಆದ್ರೆ, ಭೂಮಿ ಫಲವತ್ತತೆ ಜಾಸ್ತಿ ಆದ್ರೆ ನಿಮ್ಗೆ ಎರೆಹುಳುಗಳು ಆಟೋಮೆಟಿಕ್ ಆಗಿ ಕಾಣಿಸ್ತವೆ. ಸೊ ಎರೆಹುಳ ಇಸ್ ಅ ಗುಡ್ ಸೈನ್ ಆಫ್ ಸಾಯಿಲ್ ಫರ್ಟಿಲಿಟಿ. ನೀವು ಸ್ಟಾರ್ಟಿಂಗ್ ಅಲ್ಲೇ ನಾನು ಎರೆಹುಳ ಗೊಬ್ಬರ ಹಾಕ್ತೀನಿ ಅಂದ್ರೆ ಅದು ಬದುಕಲ್ಲ. ಅದಕ್ಕೆ ಏನ್ ಬೇಕೋ ಆ ಕಂಜಿನ್ಯೂಲ್ ಎನ್ವಿರಾನ್ಮೆಂಟ್ ಕೊಟ್ರೆ ಮಾತ್ರ ಬದುಕ್ತದೆ. ಅದಕ್ಕೆ ಮಿನಿಮಮ್ ಮಾಯಿಶ್ಚರ್ ಇರಬೇಕು, ತೇವಾಂಶ ಇರಬೇಕು, ಮಲ್ಚ್ ಇರಬೇಕು. ಅದಕ್ಕೆ ಯಾವತ್ತೂ ಭೂಮಿಯನ್ನ ನೇಕೆಡ್ ಇರಬಾರ್ದು, ಅದನ್ನ ಆಲ್ವೇಸ್ ನಾವು ಕವರ್ ಇಟ್ಟಿರ್ಬೇಕಂದ್ರೆ ಆ ತೇವಾಂಶ ಇದ್ರೆ ಆಟೋಮೆಟಿಕ್ ಆಗಿ ಮೈಕ್ರೋಬ್ಸ್ ಬರ್ತದೆ. ಆ ಮೈಕ್ರೋಬ್ಸ್ ಚೆನ್ನಾಗಾದ್ರೆ ನಿಮ್ಗೆ ಜೀವಾಣುಗಳು ಅಂದ್ರೆ ವಾಟ್ ಇಟ್ ಕಾಲ್ಡ್ ಆಸ್ ಎರೆಹುಳುಗಳು ಕೂಡ ಡೆವಲಪ್ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ರೈತರು ಇದನ್ನ ಅರ್ಥ ಮಾಡ್ಕೋಬೇಕು. ಅದ್ ಬಿಟ್ಟು ಇವಾಗ ಈ ಸಾವಯವ ಮಾಡ್ಬೇಕಂದ್ರೆ ನಿಮ್ಮ ಇಂಗಾಲದ ಪರೀಕ್ಷೆ ಅಂದ್ರೆ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಟೆಸ್ಟ್ ಮಾಡಿಸಿ, ಒಂದು ಒಳ್ಳೆ ಲ್ಯಾಬ್ ಅಲ್ಲಿ ನಿಮ್ ಸಾಯಿಲ್ ಟೆಸ್ಟ್ ಮಾಡಿದ್ಮೇಲೆ ನಿಮ್ಮದ್ರಲ್ಲಿ ಎಷ್ಟು ಆರ್ಗ್ಯಾನಿಕ್ ಕಾರ್ಬನ್ ಇದೆ, ಏನು ಲಘು ಪೋಷಕಾಂಶಗಳು ಮತ್ತು ಮೇಜರ್ ಪೋಷಕಾಂಶ ಏನಿದೆ ನೀಡ್ಕೊಳ್ಳಿ. ಅದನ್ನ ಪ್ರಕಾರ ನಿಮ್ ಕಾರ್ಬನ್ ಇಂಪ್ರೂವ್ ಮಾಡಿದ್ರೆ ಬೇಸಿಕ್ ಮೇಜರ್ ಅಂಡ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಲ್ರೆಡಿ ಅಲ್ಲೇ ಬರುತ್ತೆ. ಸೊ ಅದ್ರ ಬಗ್ಗೆ ಹೆಚ್ಚು ಕೊಡಿ. ಭೂಮಿಯ ಫಲವತ್ತತೆ ಬಗ್ಗೆ ನೀವು ಇನ್ವೆಸ್ಟ್ ಮಾಡಿ, ನಥಿಂಗ್ ರಾಂಗ್. ದಿಸ್ ಇಸ್ ಎ ಪರ್ಮನೆಂಟ್ ಅಸೆಟ್ ಫಾರ್ ಯುವರ್ ಸಾಯಿಲ್ ಫರ್ಟಿಲಿಟಿ. ನಮ್ಮ ಪೂರ್ವಜರು ಮೊದಲೇ ಹೇಳಿದ್ದಾರೆ, ಅಂದ್ರೆ ಮನುಷ್ಯ ಸತ್ರೆ ಮಣ್ಣಿಗೆ, ಮಣ್ಣೇ ಸತ್ರೆ ಎಲ್ಲಿಗೆ ಅಂತ. ಸೊ ಇವತ್ತಿನ ಒಂದು ನಾವು ಏನು ವ್ಯವಸಾಯದ ಪ್ರಾಕ್ಟೀಸ್ ಮಾಡ್ತಿದೀವೋ ಇದು ಡೆಫಿನೆಟ್ಲ್ ಆಗಿ ನಾವು ಒಂದೊಂದು ಟೈಮ್ ಮತ್ತೆ ಅದನ್ನ ಥಿಂಕ್ ಮಾಡಬೇಕಾಗುತ್ತೆ. ಸೊ ನಾನೇನು ಹೇಳ್ತಿದ್ದೀನಿ, ಸಾಯಿಲ್ ಫರ್ಟಿಲಿಟಿ ಮಾಡಬೇಕಾದ್ರೆ ಸೊ ಈ ಸಸ್ಟೈನಬಲ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಅಂತ ಹೇಳ್ತಾರೆ. ಅದ್ರ ಪ್ರಕಾರ ನಾವು ಹೆಚ್ಚಿನ ರೀತಿಯಲ್ಲಿ ಬಯೋ ಫರ್ಟಿಲೈಸರ್ಸ್ ಯೂಸ್ ಮಾಡಿ, ಇವತ್ತಿನ ರೀತಿಯಲ್ಲಿ ಟ್ರೈಕೋಡರ್ಮಾ, ಸೋಡೋಮೋನಾಸು, ಬ್ಯಾಸಿಲಸ್ಸು, ಫೆಸಿಲೋಮೈಸಸ್ಸು ಎಲ್ಲಾನು ಎಟುಕೋ ರೀತಿಯಲ್ಲಿ ಯೂನಿವರ್ಸಿಟಿಗಳು ಅದ್ರ ಮೇಲೆ ಕೆಲಸ ಮಾಡ್ತಿದೆ, IIHR ಕೆಲಸ ಮಾಡ್ತಿದೆ, ಸಾಕಷ್ಟು ಸ್ಟಾರ್ಟ್ಅಪ್ಸ್ ಅದ್ರ ಮೇಲೆ ಲಾಸ್ಟ್ ಪ್ರೊಡಕ್ಷನ್ ಅಲ್ಲಿ ಮಾಡ್ತಿದ್ದಾರೆ. ಸೊ ಎಟುಕೋ ರೀತಿಯಲ್ಲಿ ಸಿಗೋದನ್ನ ಬಯೋ ಫರ್ಟಿಲೈಸರ್ಸ್ ಯೂಸ್ ಮಾಡಿ. ಸೊ ಮೊದಲು ಬಯೋ ಫರ್ಟಿಲೈಸರ್ಸ್ ಯೂಸ್ ಮಾಡಿದ್ರೆ ಆಬ್ವಿಯಸ್ಲಿ ನಿಮ್ಮ ಭೂಮಿ ಫಲವತ್ತತೆ ಜೊತೆಗೆ ಪ್ಲಾಂಟ್ ಕೂಡ ಏನ್ ಬೇಕೋ ಅದು ಎತ್ಕೊಡ್ತದೆ. ನೀವು ಬರೀ ಇನ್ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಯೂಸ್ ಮಾಡಿದ್ರೆ ನಿಮ್ಮ ಪ್ಲಾಂಟಿಗೆ ಸದ್ಯಕ್ಕೆ ಏನ್ ಬೇಕೋ ಅದು ಕೊಡುತ್ತೆ, ಜೊತೆಗೆ ಅದನ್ನ ಸಾಯಿಲ್ ಅನ್ನು ಹಾಳು ಮಾಡುತ್ತೆ. ಬಯೋ ಫರ್ಟಿಲೈಸರ್ಸ್ ಹಾಕಿದ್ರೆ ಸಾಯಿಲ್ಗೂ ಒಳ್ಳೇದು, ಅದರಿಂದ ಬರೋ ಒಂದು ಪ್ಲಾಂಟ್ಗೆ ಏನ್ ಬೇಕೋ ಅದಕ್ಕೂ ಒಳ್ಳೇದು. ಅದಕ್ಕೆ ಬಯೋ ಫರ್ಟಿಲೈಸರ್ಸ್ ಅನ್ನು ಯಥೇಚ್ಛವಾಗಿ ಯೂಸ್ ಮಾಡಿ. ಮತ್ತೆ ಇವಾಗ ವ್ಯಾಮ್ ಅಂತ, ವ್ಯಾಸ್ಕ್ಯುಲರ್ ಅರ್ಬಿಸ್ಕ್ಯುಲರ್ ಮೈಕ್ರೋರಾಸ್ ಅಂತ, ಅದರಿಂದ ಯಥೇಚ್ಛವಾದ ಒಂದು ಬೆನಿಫಿಟ್ಸ್ ಇದೆ. ಹೆಚ್ಚಾಗಿ ವ್ಯಾಮ್ ಅನ್ನು ಯೂಸ್ ಮಾಡಿ. ಮೂರನೇದಾಗಿ ಕ್ರಾಪ್ ರೊಟೇಷನ್ ಮಾಡಿ. ದಿಸ್ ಎ ಲಾಂಗ್ ರನ್ ಮ್ಯಾರಥಾನ್ ಗೇಮ್. ಸಾಯಿಲ್ ಫರ್ಟಿಲಿಟಿ ಅಷ್ಟು ಬೇಗ ಜಾಸ್ತಿ ಆಗಲ್ಲ.
ಇವಾಗ ನಮ್ಮಿರೋದು ನೀವು 1.1% ಜಾಸ್ತಿ ಮಾಡಬೇಕಂದ್ರೆ ನಿಮ್ಮ ಮಿನಿಮಮ್ 1 ವರ್ಷ ಎಫರ್ಟ್ಸ್ ಆಗ್ಬೇಕಾಗ್ತದೆ. ಇವೆಲ್ಲ ಸಸ್ಟೈನಬಲ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಅಂತ ಹೇಳ್ತೀವಿ, ಅದು 1 ವರ್ಷದ ಎಫರ್ಟ್ಸ್ ಆಗ್ಬೇಕಾಗ್ತದೆ. ಇವನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನಿಮ್ಮದು 50% ಅಷ್ಟು ನಿಮ್ಮ ಇನ್ಪುಟ್ ಕಾಸ್ಟ್ ಏನು ಇವಾಗ ಹೋಗ್ತಿದೆ ಅದನ್ನ ಆಟೋಮೆಟಿಕ್ ಆಗಿ ಕಮ್ಮಿ ಮಾಡ್ಕೋಬಹುದು. ಸೊ ಇವಾಗ ಹೊಸ ಒಂದು ಕಾನ್ಸೆಪ್ಟ್ ಬಂದಿದೆ, ಅಂದ್ರೆ ಪ್ಲಾಂಟ್ ಪ್ರೊಟೆಕ್ಷನ್ ಬೈ ಪ್ಲಾಂಟ್ ನ್ಯೂಟ್ರಿಷನ್ ಅಂತ. ಅಂದ್ರೆ ನೀವು ಪ್ಲಾಂಟ್ ನ್ಯೂಟ್ರಿಷನ್ ಕನೆಕ್ಟ್ ಆಗಿ ಕೊಟ್ರೆ ಆಟೋಮೆಟಿಕ್ ಆಗಿ ಪ್ಲಾಂಟ್ ಪ್ರೊಟೆಕ್ಷನ್ ಕಂಟ್ರೋಲ್ ಮಾಡ್ಕೋಬಹುದು ಅಂತ. ಇವೆಲ್ಲ ಹೊಸ ಟರ್ಮ್ಸ್ ಬರ್ತಿರೋದ್ರಿಂದ ನಿಮ್ಮ ಸಾಯಿಲ್ ಫಲವತ್ತತೆ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಒತ್ತು ಕೊಟ್ಟು ಆರ್ಗ್ಯಾನಿಕ್ ಮ್ಯಾಟರ್ಸ್ SOM ಸಾಯಿಲ್ ಆರ್ಗ್ಯಾನಿಕ್ ಮ್ಯಾಟರ್ ಜಾಸ್ತಿ ಮಾಡ್ಕೊಳ್ಳಿ. ಸೊ ಸಸ್ಟೈನಬಲ್ ಅಗ್ರಿಕಲ್ಚರ್ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಇನ್ಪುಟ್ ಕಾಸ್ಟ್ ಕಮ್ಮಿ ಮಾಡಿ ಒಳ್ಳೆ ಇಳುವರಿ ಕೊಟ್ಟು ಆದಾಯ ಜಾಸ್ತಿ ಮಾಡಿಕೊಂಡು, ಸೊ ಲೆಟ್ ರೈತ ಬಿ ಅ ಬ್ಯಾಕ್ ಬೋನ್ ಆಫ್ ದಿಸ್ ಕಂಟ್ರಿ ವಿಚ್ ಈಸ್ ಮೆಂಟ್ ಫಾರ್ ಮೆನಿ ಇಯರ್ಸ್. ಥ್ಯಾಂಕ್ ಯು. ಅಷ್ಟೇ.